ಓದಿದಾದ್ಮೇಲೆ ನೀನು ಪ್ರತಿಯೊಂದು ಥಿಂಗ್ಸ್ನ ಮರ್ತೋಗ್ಬಿಡ್ತೀಯ. ಆದರೆ ನೀನು ಈ 3 ಸೀಕ್ರೆಟ್ ಥಿಂಗ್ಸ್ನ ನೆನ್ಪಿಟ್ಕೊಬಿಟ್ರೆ ಪೂರಾ ಪ್ರಪಂಚನ ಜ್ಞಾನ ನಿನ್ನ ಜೀವನದ ಎಂಡ್ ಗಂಟ ಯಾವತ್ತೂ ಮರೆಯೋದೇ ಇಲ್ಲ. ಭಾಳ ಈಸಿ ಸ್ಟೆಪ್ಸಲ್ಲಿ ಹೇಳ್ಕೊಡ್ತೀನಿ, ಈ ವಿಡಿಯೋನ ಸೇವ್ ಮಾಡ್ಕೊ. ನೋಡು, ಈಗಿನ ಜನ್ರೇಷನಲ್ಲಿ ಭಾಳಷ್ಟು ಪೀಪಲ್ಸ್ ಲೇಜಿ ಆಗಿಬಿಟ್ಟಿರ್ತಾರೆ ಆ್ಯಂಡ್ ನೀನು ನಿನ್ನ ಅಲರ್ಟ್ ಮೋಡಲ್ಲಿ ಹಾಕೋ. ಅದಕ್ಕೋಸ್ಕರ 25 ಟೈಮ್ಸ್ ನಿನ್ನ ಮೂಗಿಂದ ಉಸಿರು ತಗೊಂಡು ಉಸಿರು ಬಿಡು, ಬರೀ ಮೂಗಿಂದ ಮಾತ್ರ. ಉಸಿರಾಡಿದ ತಕ್ಷಣ ನಿನ್ನ ಬ್ಲಡ್ ಸರ್ಕ್ಯುಲೇಷನ್ ಭಾಳ ಫಾಸ್ಟ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ನಿನ್ನ ಬ್ರೈನು ಭಾಳ ಸ್ಪೀಡಾಗಿ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಯಾಕಂದರೆ ನೀನು ಆ ಟೈಮಲ್ಲಿ ಭಾಳ ಕಾಮ್ ಆಗಿಬಿಟ್ಟಿರ್ತೀಯ. ಸೈನ್ಸ್ ಹೇಳುತ್ತೆ, ಯಾವಾಗ ನೀನು ಭಾಳ ಕಾಮ್ ಆಗಿಬಿಟ್ಟಿರ್ತೀಯ ಆವಾಗ ನೀನು ದುನಿಯಾದಲ್ಲಿ ಪ್ರತಿಯೊಂದು ಥಿಂಗ್ಸ್ನು ಓದ್ಬೋದು. ಸೆಕೆಂಡ್ ಅಂತಿರೋದು ನೀನು ಫೋಕಸ್ನ ಲಾಕ್ ಮಾಡೋದು ಕಲಿ. ಅದಕ್ಕೋಸ್ಕರ ನೀನು ರೂಮಲ್ಲಿ ಯಾವುದೇ ಒಂದು ಥಿಂಗ್ ಮೇಲೆ 30 ಸೆಕೆಂಡ್ಸ್ ಫೋಕಸ್ ಮಾಡಿ. ಆ್ಯಂಡ್ ಫೋಕಸ್ ಮಾಡಬೇಕಾಗಿರೋದು ಐಸ್ ಬ್ಲಿಂಕ್ ಮಾಡ್ದಿರೋ. ಈಗ ಹೇಳು, ವಿತೌಟ್ ಬ್ಲಿಂಕ್ ಮಾಡಿ 30 ಸೆಕೆಂಡ್ಸ್ ಗಂಟ ನೋಡೋಕ್ಕಾಗುತ್ತಾ? ಯಾವಾಗ ನಿನ್ನ ಕಣ್ಣ ಒಂದು ಟಾರ್ಗೆಟ್ ಮೇಲೆ ಲಾಕ್ ಮಾಡ್ತೀಯ ಆವಾಗ ನಿನ್ನ ಬ್ರೈನ್ ನಿನ್ನ ಕಣ್ಣು ಜೊತೆ ಸಿಂಕ್ ಆಗಿಬಿಟ್ಟಿರುತ್ತೆ. ಯಾವಾಗ ಇದೇ ಥಿಂಗ್ಸ್ನ ನಿನ್ನ ಬುಕ್ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀಯ ಅದು ಭಾಳ ಈಸಿಯಾಗಿ ನುಗ್ಬಿಡುತ್ತೆ. ಎಲ್ಲಿ? ನಿನ್ನ ತಲೆಯಲ್ಲಿ. ಸ್ಟೆಪ್ 3 ನಿಂಗೆ ಭಾಳ ಇಷ್ಟ ಆಗಿರುತ್ತೆ. ಅದು ನೀನು ಯಾವಾಗಲೂ ಮಾಡ್ತಿರ್ತೀಯ, ಅದು ಜಸ್ಟ್ ನೀನು ಆವಾಗ ಮಾಡಬೇಕಷ್ಟೆ. ನಿನ್ನ ಬ್ರೈನ್ಗೆ ಆವಾಗ ಫ್ರೀ ಬಿಡು. ಓದಿದಾದ್ಮೇಲೆ 10 to 20 ಮಿನಿಟ್ಸ್ ಫ್ರೀ ಬಿಡು. ಆದರೆ ರೀಲ್ಸ್ ಸ್ಕ್ರೋಲ್ ಮಾಡಂಗಿಲ್ಲ. ಫ್ರೆಂಡ್ಸ್ ಜೊತೆ ಮಾತಾಡು, ವಾಕ್ ಮಾಡು, ರಿಲ್ಯಾಕ್ಸ್ ಮಾಡು. ಆದರೆ ಭಾಳ ದೊಡ್ಡ ರಿಲ್ಯಾಕ್ಸ್ ಅಲ್ಲ ಅನ್ಕೋ, ಕುಂಭಕರ್ಣ ಥರ ಮಲ್ಕೊಂಡೇ ಬಿಟ್ಟೆ ಅನ್ಕೋ. 10-20 ಮಿನಿಟ್ಸ್ ಆದಮೇಲೆ ತಿರ್ಗಾ ಓದಕ್ಕೆ ಕೂತ್ಕೋ. ಈ ಟ್ರಿಕ್ಸ್ನ ನೀನು ಎಲ್ಲ ಮರಿಬಾರ್ದು. ಅದಕ್ಕೆ ಈ ರೀಲ್ನ ಸೇವ್ ಮಾಡ್ಕೊ. ಮುಂದೆ ಬರೋ ಟ್ರಿಕ್ಸ್ಗೋಸ್ಕರ ನೀನು ಏನು ಮಾಡಬೇಕಾಗಿರೋದು ನಿಂಗೆ ಚೆನ್ನಾಗಿ ಗೊತ್ತು.